ಯಾರು ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ದೇವತೆಗಳಿಗೂ ನಕ್ಷತ್ರ ರಾಶಿ ಲಗ್ನ ಅಂತ ಇತ್ತಲ್ಲ, ಅವ್ರಿಗೂ ದಶಾಭಕ್ತಿಗಳಿತ್ತಲ್ಲ ಅಲ್ವಾ. ಅಂತ ವಶಿಷ್ಠ ಮಹರ್ಷಿ ಜಾತಕ ಎಲ್ಲ ನೋಡಿ ಮಾಡಿನೇ ಪಟ್ಟಾಭಿಷೇಕ ಮಾಡಿದ್ರು ರಾಮನಿಗೆ ಅಲ್ವಾ. ಪುನರ್ವಸು ನಕ್ಷತ್ರ ಕರ್ಕಟ ರಾಶಿ, ಅದೇ ನಕ್ಷತ್ರನೇ ರಾವಣಂದು. ಸೊ ಆ ಥರದೆಲ್ಲ ಇನ್ನೂ ವೈರುಧ್ಯಗಳು ನಡೀತಿರುತ್ತೆ. ಇಲ್ಲಿ ಯಾವ್ದು ವೈರುಧ್ಯ ಅನ್ಸುತ್ತೋ ಅದೇ ವೈರುಧ್ಯ, ಅದೇ ನಮ್ಗೆ ಇಲ್ಲಿರೋದು ಮಜಾ ಫ್ಯಾಕ್ಟರ್ ಅಂದ್ರೆ ಅದೇನೆ. ಜೀವನ ಎಂಜಾಯ್ ಮಾಡೋದು, ತುಂಬಾ ಸರಳ ಜೀವನ. ತುಂಬ ಯೋಚನೆ ಮಾಡೋಷ್ಟು, ತಲೆ ಕೆಡಿಸ್ಕೊಳ್ಳೋಷ್ಟು, ಟೆನ್ಷನ್ ಮಾಡ್ಕೊಂಡು ತಲೆ ಚೆಚ್ಕೊಂಡು ಅವ್ನು ಕರೆಯೋಕೆ ಮುಂಚೆ ನಾವು ಓಡಾಡ್ಬಿಟ್ಟು ಎದುರು ಬೀಳೋಷ್ಟು, ಅಂದರೆ ಸೂಸೈಡ್ ಮಾಡ್ಕೊಳ್ಳೋಷ್ಟು ಟಫ್ ಅಲ್ಲ ಜೀವನ. ತುಂಬಾ ಸಿಂಪಲ್. ನಾವು ಸರಳವಾಗಿ ಬದುಕಬೇಕು. ಅನ್ವಾಂಟೆಡ್, ಇದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಅನ್ವಾಂಟೆಡ್ ಲೋಡ್ಗಳನ್ನ ಬರೀ ಹಾರಿದ್ರೆ ಆಗೋಣ. 27 ನಕ್ಷತ್ರದವ್ರು ಹಾಕತ್ತೆ, 27 ನಕ್ಷತ್ರದವ್ರು ಅನ್ವಾಂಟೆಡ್ ಲೋಡೇ ಹಾಕ್ಬಿಡೋದಲ್ಲಿ. ಅದನ್ನೇ ಇರ್ತಾರೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರೀಮ್. ರಾಹು ಅಲ್ವಾ, ಅವನ್ನೆಲ್ಲ ಟ್ರಿಗರ್ ಮಾಡ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಸಡನ್ ಪ್ಲಾನ್ ಇದೆ, ರಪ್ಪತ್ತ ಎತ್ಬಿಡ್ತಾನೆ, ಡಪ್ಪ ಬೀಳಿಸ್ಬಿಡ್ತಾನೆ, ಮಾಡ್ತಿರ್ತಾನೆ. ಬಟ್ ಸರೆಂಡರ್ ಆದ್ರೆ ಯಾವ ಗ್ರಹ ಆಗಲಿ ಯಾವ ದೇವಗಳಾಗಲಿ, ಹಿಂದಿನ ಕಾಲದಲ್ಲಿ ಯುದ್ಧಗಳೆಲ್ಲ ಆಗುವಾಗ ಎರಡು ಅಪೋಸಿಟ್ ಪಾರ್ಟಿ, ಅವ್ನು ಸಾಯಿಸ್ಬೇಕು ಅವನನ್ನು ಸಾಯಿಸ್ಬೇಕು ಅಂತ. ಬಟ್ ಎದುರುಗಡೆ ಇದ್ದವನೇನಾದ್ರು ಶರಣಾಗತಿ ಆಗ್ಬಿಟ್ರೆ 1 ಸೆಕೆಂಡಲ್ಲಿ ಶಂಖನಾದ ಮಾಡಿ ಯುದ್ಧ ಸ್ಟಾಪ್ ಮಾಡಿ ಇವನು ಅವನ ಹತ್ರ ಹೋಗಿ ಅವನೇ ಶುಶ್ರೂಷೆ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ರಾಜ ಮರ್ಯಾದೆ ಜೊತೆ ಕರ್ಕೊಂಡು ಬಂದು ಸ್ವಲ್ಪ ಏನಾದ್ರು ಮೂಡ್ ಬಂತು ಅಂದ್ರೆ ಸಾಮಂತ ರಾಜ ಮಾಡ್ಕೊಂಡ್ಬಿಡ್ತಾ ಇದ್ದಾನೆ. ವೈರಿ ರಾಜನನ್ನ ಸಾಮಂತ ರಾಜ ಮಾಡ್ಕೊಂಡು ಅವನ್ನ ನೋಡ್ಕೊತಾ ಇದ್ದಾನೆ. ವ್ಯತ್ಯಾಸ ಇಷ್ಟೇ, ಇವ್ರು ಶ್ರೀಮಂತ ರಾಜ, ಅವ್ನು ಸಾಮಂತ ರಾಜ, ಇಬ್ರು ಸಾಯ್ತಿದ್ರು ಒಂದಿನ. ಏನಿದೆ ದ್ವೇಷ ಆದ್ರೆ ಅಸೂಯೆ ಏನಿದೆ, ಎಲ್ಲರೂ ಪ್ರೀತಿಸ್ಕೋಬೇಕು. ನನ್ನ ಪ್ರಕಾರ ಪ್ರೀತಿಗಿನ ದೊಡ್ಡ ದೇವರು ಯಾವುದೂ ಇಲ್ಲ, ಶರಣಾಗತಿಗಿಂತ ದೊಡ್ಡ ಭಕ್ತಿ ಯಾವುದೂ ಇಲ್ಲ. ಕರೆಕ್ಟ್ ಸರ್? ಪ್ರೀತಿಗಿನ ದೊಡ್ಡ ದೇವರು ಯಾವುದೂ ಇಲ್ಲ, ಶರಣಾಗತಿಗಿಂತ ದೊಡ್ಡ ಭಕ್ತಿ ಯಾವುದೂ ಇಲ್ಲ. ಕೃಷ್ಣ ಒಂದೇ ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ. ಇವ್ರು ಮಾತಾಡೋದಿಲ್ಲ ವೇದಿಕೆಯಲ್ಲಿ, ನಾನು ಕೂರೋ ತಪ್ಪು. ಈ ವಿಶ್ವರೂಪ ದರ್ಶನ ಮಾಡಿಸಿದ್ದಂತ ಅದೇನೆಲ್ಲ ಗೊತ್ತಿರುತ್ತೆ. ವಿಶ್ವರೂಪ ದರ್ಶನ ಮಾಡಿಸುವಾಗ ಎಲ್ಲರೂ ಇದ್ವಲ್ಲ ಅವಾಗ, ನಮ್ಗೆಲ್ಲ ಗೊತ್ತಿರುತ್ತೆ. ಸರಿ, ಯಾವ್ಯಾವ ಮರದ ಕೂತ್ಕೊಂಡು ನೋಡ್ತಿದ್ವ, ಬಾಲ ಆಡಿಸ್ಕೊಂಡು ಮನೇಲಿದ್ದ ಮನವ. ಅಲ್ಲಿ ಅವನು ವಿಶ್ವರೂಪ ತೋರಿಸಿದಾಗ ಅರ್ಜುನ ಹೇಳಿದಂತೆ, ಲೂ ಇದೆಯಾ